ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಮಾ, ಕುರ್ಸಿ, ನೀವಿಬ್ರು ಯಾಕೆ ಇಲ್ಲಿದ್ದೀರಾ? ಅಕ್ಕ, ಸಾನಕ್ಕ, ನಾವು CCTV ಫುಟೇಜ್ ಕದ್ವಿ ಅಂತ ಇವಯ್ಯ ನಮ್ಮನ್ನ ಅರೆಸ್ಟ್ ಮಾಡ್ಸೋನೆ. ಎಕ್ಸಾಮ್ ಬರೆಯೋಕ್ಕೂ ಬಿಡ್ದೆ ಈ ಪೊಲೀಸವ್ರು ನಮ್ಮನ್ನ ಇಲ್ಲಿಗೆ ಎಳ್ಕೊ ಬಂದ್ರು. ಸಾಹೇಬ್ರೆ, ಇದ್ರಾಗೆ ನನ್ನ ತಮ್ಮ ತಂಗಿದ್ದು ಏನೂ ತಪ್ಪಿಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಅವ್ರು ತಪ್ಪಿಲ್ಲ ಅಂತ ನೀನೇ ಹೇಳ್ತೀಯಾ? ಅವ್ರು ಬಂದು CCTV ಫುಟೇಜ್ನ ಕದ್ದಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ನೀನು ಹೇಳಿರೋದಕ್ಕೆ ಅವ್ರಿಗೆ ಕೆಲಸ ಮಾಡಿರೋದು. ವಿಕ್ರಾಂತ್, ಮೊದಲು ಇವಳನ್ನ ಅರೆಸ್ಟ್ ಮಾಡಿ. ಸಾಹೇಬ್ರೆ, ಅರೆಸ್ಟ್ ಮಾಡೋ ಥರ ಇದ್ರೆ ಇವ್ರನ್ನ ಮೊದಲು ಅರೆಸ್ಟ್ ಮಾಡಿ. ಇವ್ರು ಸುಳ್ಳು ಹೇಳಿ ನನ್ನ ಹೆಸರು ಹಾಳು ಮಾಡೋದಕ್ಕೆ ನನ್ನ ತಮ್ಮ ನನ್ನ ತಂಗಿ ಈ ಕೆಲಸ ಮಾಡಿದ್ದು. ಅಕ್ಕ, ಸುಮನ್ ಕರ್ಕೊಂಡು ಬರ್ಬೇಕಾಗಿದ್ರೆ ಲೇಡಿ PC ಇರಬೇಕಾಗಿತ್ತು. ಅವರು ಇರಲಿಲ್ಲ. ಏಯ್, ನಿಂದು ಯಾಕೋ ಅತಿ ಆಯ್ತು ಕಣ. ರೀ ಶಂಕರ್, ಇವರಿಬ್ಬರು ಹೆಸರು ಜೊತೆಲಿ ಇವನ ಹೆಸರು ಸೇರಿಸ್ರಿ. ಏನಿದೆ ಸಾಹೇಬ್ರೆ, ನಾನು ನ್ಯಾಯದ ಪರವಾಗಿ ಮಾತಾಡ್ತಿದ್ರೆ ನೀವು ಅನ್ಯಾಯ ಅನ್ನೋಗಿ ಹೇಳ್ತಿದ್ದೀರಲ್ಲ. ಇವತ್ತು ನನ್ನ ತಂಗಿ ಪರೀಕ್ಷೆ, ಅವಳು ಪರೀಕ್ಷೆ ಬರೀದೆ ಹೋದ್ರೆ ಅವಳ ಜೀವನ ಹಾಳಾಯ್ತದೆ. ಅವಳಿಗೆ ಪರೀಕ್ಷೆ ಬರೆಯಕ್ ಬಿಡಿ, ಈ ದಿಮಾಕಿನ ಮನುಷ್ಯನ ಮಾತನ್ನ ಕೇಳಿ ನೀವು ಹಿಂಗೆ ಮಾಡೋದು ಸರಿನಾ? ಸ್ವಲ್ಪ ಸರಿಯಾಗಿ ಮಾತಾಡಮ್ಮ. ನೀನು ಈ ಥರ ಬಾಲ ಬಿಚ್ಚಿದ್ರೆ ನಿನ್ನ ತಂಗಿ ಈ ವರ್ಷ ಎಕ್ಸಾಮ್ ಬರೀಬಾರ್ದು. ಆಗ ಮಾಡ್ಬಿಡ್ತೀನಿ, ಹುಷಾರ್. ಅಷ್ಟೊಂದು ನಿನ್ನ ತಂಗಿ ಭವಿಷ್ಯದ ಮೇಲೆ ಟೆನ್ಷನ್ ಇದ್ರೆ ಈಗಲೇ ಒಂದು ಅಪಾಲಜಿ ಲೆಟರ್ ಬರ್ಕೊಡು. ಅಪಾಲಜಿ ಲೆಟರ್ ಅಂದರೆ ಗೊತ್ತಲ್ವಾ? ಕ್ಷಮಾಪಣೆ ಪತ್ರ. ನಾನು ಮಾಡಿದ ತಪ್ಪಾಯಿತು, ನಾನು ಮಾಡಿರೋ ತಪ್ಪಿಗೆ ಮಿಸ್ಟರ್ ವೈಭವ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ಈ ಥರ ಮಾಡಲ್ಲ. ಈ ಜನ್ಮದಲ್ಲಿ ಅವನ ತಂಟೆಗೆ ಹೋಗಲ್ಲ ಅಂತ ನಿನ್ನ ಹೆಸರು ಸಹನ ಅಂತ ಬರೆದು ಕೊಡು. ಆವಾಗ ನಿನ್ನ ತಂಗಿ ಬೇಕಾರೆ ಎಕ್ಸಾಮ್ ಬರೆಯೋಕ್ಕೆ ಹೋಗು. ಅಕ್ಕ, ನಾನು ಎಕ್ಸಾಮ್ ಬರ್ತಿಲ್ಲ ಅಂದ್ರೂ ಪರವಾಗಿಲ್ಲ. ನೀನು ಮಾತ್ರ ಈ ಮನುಷ್ಯನಿಗೆ ಅಪಾಲಜಿ ಲೆಟರ್ ಬರ್ಕೊಡ್ಬೇಡ. ಈಗ ಪರೀಕ್ಷೆ ಅದಲ್ಲವೇ? ಈ ವರ್ಷ ಬರಿತಾ ಇದ್ರು ಮುಂದಿನ ವರ್ಷ ಕಟ್ಕೊಂಡು ಬರಿತೀನಿ. ಎಕ್ಸಾಮ್ ಅನ್ನೋದಕ್ಕೆ ಇಂಥ ಚೀಪ್ ವ್ಯಕ್ತಿಗಳ ಕಾಲಿಗೆ ಬೀಳ್ಬೇಡ ಅಕ್ಕ ನೀನು. ನಾವು ಪುಟ್ಟಕ್ಕನ ಮಕ್ಕಳು, ಸೊಕ್ಕಕ್ಕೆ ಸೋಲ್ಬಾರ್ದು. ಏ ಹುಡುಗಿ, ನಿಮ್ಮ ಅಕ್ಕಂಗಿಂತ ನಿನಗೆ ಜಾಸ್ತಿ ಗಾಂಚಲಿದೆ ನೋಡು. ನಿನ್ನ ತಂಗಿ ಎಕ್ಸಾಮ್ ಬರಿಬೇಕು ಅಂದರೆ ಬರೆದು ಕೊಡು, ಇಲ್ಲಾಂದ್ರೆ ಬೇಡ. ಅಕ್ಕ, ಇದು ಅಹಂ ತೋರಿಸೋ ಜಾಗ ಅಲ್ಲ ಕಣವಿ. ನನಗೆ ನನ್ನ ಸ್ವಾಭಿಮಾನಕ್ಕಿಂತ ನಿನ್ನ ಭವಿಷ್ಯ ಮುಖ್ಯ. ಸಾಹೇಬ್ರೆ, ಇನ್ನೇನು ಪತ್ರ ಕೊಟ್ಟಾಯ್ತಲ್ಲ, ಇವರಿಬ್ಬರನ್ನ ಕಳಿಸಿ.
ತೊಗೊಳ ಮೊಬೈಲು, ಬೇಗ ಹೋಗಿ ಎಕ್ಸಾಮ್ ಬರೀ ಹೋಗಿ ಹೊರಡಿ. ಸುಮಾ ಬಾ, ಲೇಟ್ ಆಗಿದೆ ಆಲ್ರೆಡಿ. ಅಕ್ಕ ನಾನು ಸುಮಾ, ಇದನ್ನೆಲ್ಲ ಆಮ್ಯಾಕ್ ಮಾತಾಡಮ್ಮ. ನೀನ್ ಮೊದಲು ಹೋಗಿ ಪರೀಕ್ಷೆ ಬರಿ. ಬಿರ್ನೆ ಒಳ್ಳು ಟೈಮ್ ಆಯ್ತೈತೆ. ಹೋಗು ಪುರ್ಸಿ. ನೀನು ನಿನ್ನ ತಂಗಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದೆಯಲ್ವಾ? ನನ್ನ ಕಾಲಿಗೆ ಬೀಳು ಅಂದರೂ ಬೀಳ್ತಾ ಇದೆಯಾ? ಹಾಂ, ನೀನು ನನ್ನ ಕಾಲಿಗೆ ಬೀಳಕ್ಕೆ ಇನ್ನೂ ಟೈಮ್ ಇದೆ. ಇದು ಸ್ಯಾಂಪಲ್ ಅಷ್ಟೆ. ಈ ವೈಭವನ ಎದುರಾಕೊಂಡ್ರೆ ಹೇಗೆ ವಿಲ ಅಂತ ಒದ್ದಾಡಬೇಕು ಅಂತ ನೋಡ್ತೀಯ ತಾನೆ? ದುಡ್ಡಿನ ದಿಮಾಕಲ್ಲಿ ಈ ಭೂಮಿನೇ ನಿಂದು ಅಂತ ಮೆರಿಬೇಡ. ಕರ್ಮ ಸುತ್ಕೊಂಡ್ರೆ ನಿನ್ನ ಪಾತಾಳಕ್ಕೆ ತಳ್ಬಿಡ್ತೈತೆ. ಪಾದ ನೆಲದ ಮ್ಯಾಕಿರ್ಲಿ, ದುಡ್ಡಿನ ಮ್ಯಾಕ್ ಅಲ್ಲ. ಈ ಕಲಿಯುಗದಲ್ಲಿ ಮನಿ ಪವರ್ ಮ್ಯಾನ್ ಪವರ್ ಇದ್ರೆ ಈ ಕರ್ಮ ಧರ್ಮ ಎಲ್ಲ ಕಾಲ್ ಕೆಳಗಿರುತ್ತೆ. ಏನೇಳೋ ಈಗ ನೀನಿದೆಯಲ್ಲ, ಕಾಲ್ ಕೆಳಗೆ. ಅಪ್ಪಿ ತಪ್ಪಿ ನಿನ್ನ ಮಗಳೇನಾದ್ರೂ ಮೈ ಮರ್ತ್ರೆ ಆಟೆ. ಮದುವೆಗಿಂತ ಮುಂಚೆನೆ ಹೊಟ್ಟೆ ಬರ್ಸ್ಕೋಬೇಕಾಗುತ್ತೆ. ಮೊದ್ಲೇ ಎಂಡ್ರಿಲ್ದೆ ಒಂಟಿಯಾಗಿದ್ದಾನೆ. ಅಪ್ಪ, ನಾನು ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ಎಲ್ಲ ತಗೊಂಡು ಸಹನಕ್ಕಂಗೆ ಮೆಸ್ಗೆ ಹಾಕ್ಬಿಟ್ಟು ಉಳ್ದಿರೋದನ್ನ ಇಲ್ಗೂ ಸ್ವಲ್ಪ ತಂದಿದ್ದೀನಿ. ತಗೊಳ್ಳಿ, ನಿಮ್ಗೆ ಏನಕ್ಕಾದ್ರೂ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಅಪ್ಪ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ. ಸುಮ್ಮನೆ ಸುಳ್ಳು ಹೇಳ್ಬೇಡಿಯಪ್ಪ. ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವೇನೋ ಯೋಚನೆ ಮಾಡ್ತಿದ್ದೀರಾ ಅಂತ. ಇನ್ಯಾರ ಬಗ್ಗೆ ನಮ್ಮ ಯೋಚನೆ ಮಾಡಲಿ? ನಿನ್ನ ಬಗ್ಗೆ. ಓ, ಹಾರ್ಟ್ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಡಾಕ್ಟರೇ ಏನು ಯೋಚನೆ ಮಾಡಂಗಿಲ್ಲ ಅಂತ ಹೇಳಿದ್ರಲ್ಲ. ಆ ವಿಷಯದಲ್ಲಿ ಮಾತಾಡ್ಬೇಡ, ಸುಮ್ಮನಿರುವ. ಯಾಕಪ್ಪ? ಹೇಳಿದ್ನಲ್ಲ, ಮಾತಾಡ್ಬೇಡ ಅಷ್ಟೇ. ಸರಿ ಸರಿ, ನಾನು ಮೆತ್ತಗೆ ಮಾತಾಡ್ತೀನಿ, ನೀವು ಸುಮ್ಮನೆ ಟೆನ್ಷನ್ ಆಗಬೇಡಿ. ಫಿರೇ, ಸ್ನೇಹ ಬಂದಂಗೆ ಕಾಣ್ತದೆ. ನಡಿ, ನಾನು ಹೇಳ್ದಂಗೆ ಮಾಡು. ನಡಿ. ಅಪ್ಪ ಮತ್ತೆ ನಗ್ನಗ್ತಾ ಮಾತಾಡಂತಲ್ಲ ಹೇಳ್ಬೇಡವ. ಹಂಗೆ ಮಾತಾಡಿದ್ರೆ ಅವ್ರು ಕಿರ್ಚ್ಕೋತಾರೆ. ಅಯ್ಯೋ ಏನೋ ಒಂದು ಮಾಡಿದ್ರಾಯ್ತು. ನಡಿ. ಅಪ್ಪ, ಏನು ಸೀದೋಗಿರೋ ಸ್ಮೆಲ್ ಬರ್ತಿಲ್ವಾ? ಅಯ್ಯೋ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.